ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಫೀಕ್ ರವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಫಾರೂಕ್ ರವರೇ, ಹೋರಾಟ ಸಮಿತಿಯ ಮುಖಂಡರುಗಳಾಗಿರ್ತಕ್ಕಂಥ ಶರೀಫ್ ರವರೇ, ನವಾಜ್ ರವರೇ, ಅದೇ ರೀತಿ ರಿಯಾಜ್ ರವರೇ, ಅದೇ ರೀತಿ ನಮ್ಮ ಈ ಒಂದು ಹೋರಾಟವನ್ನ ಬೆಂಬಲಿಸಿ ಬಂದಿರತಕ್ಕಂತಹ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ರಫೀಕ್ ಹರೇಕಳ್ ರವರೇ, ಇಬ್ರಾಹಿಂ ಮದಕರ್ ಅವರೇ, ಅದೇ ರೀತಿ ಈ ಜಿಲ್ಲೆಯ ಹಿರಿಯ ರೈತ ಮುಖಂಡರು, ಕೋಟೆಕಾರ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಸಾಲ್ಯಾನ್ ರವರೇ, ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಜಯಂತ್ ನಾಯ್ಕ್ ರವರೇ, ರೈತ ನಾಯಕರಾಗಿರ್ತಕ್ಕಂಥ ಶೇಖರ್ ಕುಂದರ್ ಅವರೇ, ಯುವಜನ ನಾಯಕರಾಗಿರ್ತಕ್ಕಂಥ ಸಂತೋಷ್ ಬಜಾಲ್ ರವರೇ, ಆಟೋ ರಿಕ್ಷಾ ಚಾಲಕರ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೊಹಮ್ಮದ್ ಅನ್ಸರ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಕಾನೆಕೆರೆ ಪ್ರದೇಶದ ಮಾಡಿ ಅನೇಕ ಹೋರಾಟಗಳನ್ನು ಮಾಡಿ ಅದರ ಹಠ ಹಿಡಿದು ಇಂಥ ಒಂದು ಪ್ರಶ್ನೆ ಇದು ಇತ್ಯರ್ಥ ಆಗ್ಬೇಕನ್ನುವ ರೀತಿಯಲ್ಲಿ ಒಂದು ಧೀರೋದತ್ತವಾದಂತಹ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಕಾನೆಕೆರೆ ಪ್ರದೇಶದ ನಾಗರಿಕ ಬಂಧುಗಳನ್ನ ಪ್ರಥಮತವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನೋಡಿ, ಎಂಥ ಒಂದು ಸಮಸ್ಯೆಯಲ್ಲಿ ನಾವಿದ್ದೇವೆ. ಇವತ್ತು ಉಳ್ಳಾಲ ತಾಲೂಕಿನ ಪ್ರಮುಖ ರಸ್ತೆಗಳನ್ನು ನೋಡಿದ್ರೆ ಭಾರಿ ಭಾರಿ ಅಭಿವೃದ್ಧಿ ಅಂತ ನಾವು ಹೇಳ್ತೀವಿ. ದೇರ್ಲಕಟ್ಟೆಯನ್ನು ನೋಡುವಾಗ ಭಾರಿ ಖುಷಿ ಆಗುತ್ತೆ ನಮಗೆ. ಎಂತ ಅಭಿವೃದ್ಧಿಗಳು, ಅಗಲ ಅಗಲ ರಸ್ತೆಗಳು, ಒಳ್ಳೊಳ್ಳೆ ಕಟ್ಟಡಗಳು, ಎಲ್ಲವೂ ಭಾರಿ ಖುಷಿ ಆಗುತ್ತೆ. ಆದರೆ ಅದರ ಹಿಂದುಗಡೆ ತಿರುಗಿ ನೋಡಿದಾಗ ಅಲ್ಲಿನ ಜನತೆಯ ನರಕ ಯಾತನೆ ಇದೆಯಲ್ಲ, ಇದು ಬಹಳ ನೋವು ತರುತ್ತೆ. ಅದಕ್ಕೆ ಸಾಕ್ಷಿ ಕಾನೆಕೆರೆ ಪ್ರದೇಶದ ನಿವಾಸಿಗಳು ನಾವುಗಳು. ಏನು, ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಈ ಪೆಟ್ರೋಲ್ ಬಂಕ್ ಏನು ದೇರ್ಲಕಟ್ಟೆ ರಸ್ತೆಯ ಸಮತಟ್ಟಾಗಿದೆ. ಆದ್ರೆ ಅದಕ್ಕೆ ಕಟ್ಟಿರ್ತಕ್ಕಂಥ ತಡೆಗೋಡೆ ನೀವು ಕೆಳಗಡೆಯಿಂದ ನೋಡಿದಾಗ ಅದು ಎಂತಹ ಅಪಾಯದ ಸ್ಥಿತಿಯಲ್ಲಿದೆ. ಈಗ ಬೀಳುತ್ತೆ, ಮತ್ತೆ ಬೀಳುತ್ತೆ ಅಂತಕ್ಕಂಥ ಅಪಾಯದ ಅಂಚಿನಲ್ಲಿದೆ. ಇದನ್ನ ಆ ಪ್ರದೇಶದ ನಿವಾಸಿಗಳು ತಾವುಗಳು ಎಷ್ಟು ವರ್ಷದಿಂದ ಸಂಬಂಧಪಟ್ಟ ಇಲಾಖೆಗೆ ಬೆಳ್ಮ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲ ಜಿಲ್ಲಾಡಳಿತದವರೆಗೆ ಎಲ್ಲರಿಗೂ ಕೂಡ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಏನ್ ಮಾಡಿದ್ರು? ಇಂಥ ಅಪಾಯದ ಪರಿಸ್ಥಿತಿ ಏನು. ಇನ್ನು ಈ ಬಾರಿ ಅಂತೂ ಮಳೆಗಾಲ ಬಂದ್ರೆ ಆ ತಡೆಗೋಡೆ ಇರೋದಿಲ್ಲ ಅಂತ ಅಪಾಯದಲ್ಲಿದೆ. ಕಳೆದ ಬಾರಿ ಸ್ವಾತಂತ್ರ್ಯದ ಮುನ್ನಾ ದಿನ ಬಂದು ನಾವು 1 ತಿಂಗಳಲ್ಲಿ ಅದನ್ನು ತೆರವುಗೊಳಿಸ್ತೀವಿ. ಅದಕ್ಕೋಸ್ಕರ ಏನು ಮಾಡಿದ್ರು? PWD ರಸ್ತೆ ದೇರ್ಲಕಟ್ಟೆಯಿಂದ ಏನು ರಂಜಾಡಿ, ಹಮ್ಲಮಗರು, ಪಾವೂರು, ಹರೇಕಳಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಅದು. ಆ ರಸ್ತೆಯನ್ನ ಮಣ್ಣಾಕಿ ಬಂದ್ ಮಾಡಿದ್ರು. ಇವತ್ತು ತೆಗಿತಾರೆ, ನಾಳೆ ತೆಗಿತಾರೆ ಅಂತ ಹೇಳಿ ಕಾನೆಕೆರೆ ನಿವಾಸಿಗಳು ಕಾದ್ರು, ಇನ್ನೂ ಕೂಡ ತೆಗೆಯಲಿಲ್ಲ. ಹೌದಾನೆ? ಯಾವಾಗ ಹಾಕಿದ್ದು? ಆಗಸ್ಟ್ 14ಕ್ಕೆ. ಇವತ್ತೆಷ್ಟು ತಾರೀಕು? ಫೆಬ್ರವರಿ 19. ಎಷ್ಟು ದಿನ ಆಯ್ತು? ಇವತ್ತ ಕೇಳಬೇಕು. 1 ತಿಂಗಳಲ್ಲಿ ತೆರವು ಮಾಡ್ತೀವಿ ಅಂತ ಹೇಳಿದಿರಲ್ಲ, ನಿಮ್ಮ 1 ತಿಂಗಳಲ್ಲಿ ಎಷ್ಟು ದಿನ ಬರುತ್ತೆ ಅಂತ ಕೇಳ್ಬೇಕೀಗ. ಇವಾಗ ಇಷ್ಟರವರೆಗೆ ಏನು ಕೂಡ ಮಾಡಿಲ್ಲ. ಆ ರಸ್ತೆಯಲ್ಲಿ ಬಂದ್ ಮಾಡಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸಾವಿರಾರು ಜನ ಉಪಯೋಗ ಮಾಡ್ತಕ್ಕಂಥ ರಸ್ತೆ ಅದು. ಆ ರಸ್ತೆಯನ್ನ ಮಣ್ಣಾಕಿ ಏನು ಜಿಲ್ಲಾಧಿಕಾರಿಗಳ ಆದೇಶ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳ ಆದೇಶ ಅಂತ ಹೇಳಿ ರಸ್ತೆ ಬಂದ್ ಮಾಡಿದ್ರು. ಇವತ್ತಿನವರೆಗೆ ಅದಕ್ಕೆ ವ್ಯವಸ್ಥೆ ಇಲ್ಲ. ಇದೊಂದು ಪ್ರಶ್ನೆ, ಇದು ಗಂಭೀರವಾದಂತಹ ಪ್ರಶ್ನೆ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ನೋಡಿ, ಅದಕ್ಕೆ ತಾಗಿ 4 ಕಟ್ಟಡಗಳಿದೆ. ಬಹುಮಾಡಿ ಕಟ್ಟಡ. ನೀವು ದೇರ್ಲಕಟ್ಟೆ ರಸ್ತೆಯಲ್ಲಿ ನಿಂತು ನೋಡಿದ್ರೆ ಭಾರಿ ಚಂದ ಕಾಣುತ್ತೆ, ಭಾರಿ ಸುಂದರವಾಗಿ ಕಾಣುತ್ತೆ. ಆದ್ರೆ ಹಿಂಭಾಗದಲ್ಲಿ ನೋಡಿದ್ರೆ ಆ ಕಟ್ಟಡಗಳ ಪರಿಸ್ಥಿತಿ ಹೇಗಿದೆ? ಅದು ಕೂಡ ಕುಸಿತದ ಭೀತಿಯಲ್ಲಿದೆ. ಅದರ ಕೆಲವು ಕಟ್ಟಡದ 4-5 ಮಹಡಿಗಳು ಇನ್ನೂ ಕೂಡ ಖಾಲಿ ಇದೆ. ಯಾಕೆ? ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಇನ್ನು ಡ್ರೈನೇಜ್ ವ್ಯವಸ್ಥೆ ಅವ್ಯವಸ್ಥೆಯಿಂದಾಗಿ ಇವರು ಮಾತ್ರ ಅಲ್ಲ, ಬರೀ ದೊಡ್ಡ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸುವುದು ಕಾನೆಕೆರೆಯ ನಿವಾಸಿಗಳು. ಆ 4 ಕಟ್ಟಡದ ಡ್ರೈನೇಜ್ ನೀರು ಇವತ್ತು ಓಪನ್ ಆಗಿ ರಸ್ತೆಯಲ್ಲಿ ಹರಿತಾ ಆಗ್ತಾ ಇದೆ.
ಅದು ಅಕ್ಕಪಕ್ಕದ ತೋಡಲ್ಲಿ ಹರಿದಾಡ್ತಾ ಇದೆ. ಇದರಿಂದಾಗಿ ಏನಾಗಿದೆ, ಅಲ್ಲಿ ಕುಡಿಯುವ ನೀರು, ಬಾವಿಯ ನೀರಿವತ್ತು ಕಲುಷಿತಗೊಂಡಿದೆ. ಅದರಿಂದಾಗಿ ರೋಗ ರುಜಿನಗಳು ಬಂದಿದೆ. ಆಲ್ರೆಡಿ ಈಗ ಅನೇಕ ಜನ ಜೀವ ತೆತ್ತಿದ್ದಾರೆ. ನೋಡಿ, ಇವರು ಮಾಡಿದ ಕರ್ಮಕ್ಕೆ ನಾವು ಸಮಸ್ಯೆ ಅನುಭವಿಸ್ತಾ ಇದ್ದೇವೆ. ಏನು ಇವತ್ತು ನಮ್ಮ ಊರಿನ ಜನರ ಪ್ರಶ್ನೆನೇ ಇದು. ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿ ಆಗ್ತಕ್ಕಂಥದ್ದು. ನೋಡಿ, ಇವರು ಮಾಡಿದ ತಪ್ಪು. ನಾನು ಕೇಳ್ತಾ ಇದ್ದೇನೆ, ಬೆಳ್ಬ ಗ್ರಾಮ ಪಂಚಾಯತಿಲಿ ಇದೆ ಅಲ್ಲ, ನೀವು ಹೇಗೆ ಆ ಕಟ್ಟಡಗಳಿಗೆ ಪರ್ಮಿಷನ್ ಕೊಟ್ರಿ? ಹೇಗೆ ಕೊಟ್ರಿ? ಡ್ರೈನೇಜ್ ವ್ಯವಸ್ಥೆ ಮಾಡ್ಲಿಕ್ಕೆ ತಾಕತ್ತಿಲ್ಲ ಅಂತ ಆದ್ರೆ ನೀವು ಹೇಗೆ ಕೊಟ್ರಿ? ಅದಕ್ಕೆ ಹೇಗೆ ಕೊಟ್ರಿ ನೀವು? ಕಟ್ಟಡಕ್ಕೆ ಡ್ರೈನೇಜ್ ಇಲ್ಲ. ಇವತ್ತು ಏನೇನು ಸಬೂಬೆ ಹೇಳ್ತಾ ಇದ್ದಾರೆ, ಏನೇನು ಜನರನ್ನ ಮಂಗಮರಳು ಮಾಡ್ತಾ ಇದ್ದಾರೆ. ನಾವು ಕೇಳಲಿಕ್ಕೆ ಬಂದಿರೋದು ಈ 4 ಕಟ್ಟಡಕ್ಕೆ ಡ್ರೈನೇಜ್ ವ್ಯವಸ್ಥೆ ಆಗ್ಬೇಕು. ಅಲ್ಲಿ ತನಕ ಬಂದ್ ಮಾಡಿ ನಿಮ್ಮ ಕಟ್ಟಡಗಳನ್ನ, 4 ಕಟ್ಟಡಗಳ ಬಂದ್ ಮಾಡಿ. ವ್ಯವಸ್ಥೆ ಮಾಡ್ಲಿಕ್ಕೆ ತಾಕತ್ತಿಲ್ಲ ಅಂತ ಆದ್ರೆ ಬಂದ್ ಮಾಡ್ರಿ. ಅದು ತಾಕತ್ತಿಲ್ವಾ? ನಿಮ್ಮ ಪಂಚಾಯತಿಗೆ ಬೀಗ ಹಾಕಿ, ನೀವು ಹೋಗ್ರಿ ಪಂಚಾಯತ್ಗೆ ಬೀಗ ಹಾಕಿ. ಅದು ಕೂಡ ನಿಮಗೆ ತಾಕತ್ತಿಲ್ವಾ? ನಾವು ಬರ್ತೇವೆ, ಊರಿನ ಜನ ಬಂದು ನಿಮ್ ಪಂಚಾಯತಿಗೆ ಬೀಗ ಹಾಕ್ತೀವಿ ನಾವು. ಯಾಕಂದ್ರೆ ನಮ್ಗೆ ಗ್ರಾಮ ಪಂಚಾಯತ್ ಅಂದ್ರೆ ನಮ್ಮ ಊರಿನ ಸರ್ಕಾರ, ಅದು ನಮ್ಮ ಊರಿನ ಸರ್ಕಾರ. ಅದು ಇಲ್ಲಿ ಅಧ್ಯಕ್ಷರಿದ್ದಾರೆ, ಪಂಚಾಯತ್ ಸದಸ್ಯರಿದ್ದಾರೆ. ನೀವೇನು ಕಡ್ಲೆಕಾಯಿ ತಿಂತಿದ್ದೀರಾ? ಕಾನಕೆರೆ ನಿವಾಸಿಗಳು 12-15 ವರ್ಷಗಳಿಂದ ಇಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ನಿಮ್ಮ ಏನು ಕಲ್ಲು ಹೃದಯ, ಅದು ನಿಮ್ಮ ಕಲ್ಲು ಹೃದಯ, ಆದ್ರೆ ನಿಮ್ಗೆ ಅದು ತಾಗ್ತಾ ಇಲ್ಲ. ಆದ್ರಿಂದ ನಾವು ಕೇಳ್ತಕ್ಕಂಥದ್ದೇನು, ನಿಮ್ಮ ಏನು ಈ ಡ್ರೈನೇಜ್ ವ್ಯವಸ್ಥೆ ಆಗ್ಬೇಕು. ನಮಗೂ ಒಂದು ಮಾಹಿತಿ ಬಂದಿದೆ, ನಮಗೆ ಉತ್ತರ ಕೊಡ್ಬೇಕೀಗ. ನೀವು ಪೆಟ್ರೋಲ್ ಬಂಕಿಗೆ ಅನುಮತಿ ಇದೆಯಾ? 4 ಕಟ್ಟಡಗಳಿಗೆ ಅನುಮತಿ ಕೊಟ್ಟಿದ್ದೀರಾ? ನಮಗೂ ಒಂದು ಗುಮಾನಿದೆ. ನೀವು ಮಾಡ್ತಕ್ಕಂಥ ಅನ್ಯಾಯಕ್ಕೆ ನಮ್ಮ ನಾಗರಿಕರು ಬಲಿಯಾಗ್ತಾ ಇದ್ದಾರೆ. ಏನು ಮತ್ತೆ ನಿಮ್ಮ ತ್ಯಾಜ್ಯ ವಿಲೇವಾರಿ ಎಲ್ಲಿದೆ ರೀ? ತ್ಯಾಜ್ಯ ವಿಲೇವಾರಿ ಇಲ್ಲೇ ಪಿಡಿಒ, ಇಲ್ಲಿ ಅಧ್ಯಕ್ಷರು, ಇಲ್ಲಿ ಅಧಿಕಾರಿಗಳು ಎಲ್ಲ ಬಂದು ನಿಮ್ಮ ಪಂಚಾಯತ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ ಆ ರಸ್ತೆಗೆ ಒಮ್ಮೆ ಬನ್ನಿ. ಎಷ್ಟು ತ್ಯಾಜ್ಯಗಳು ರಸ್ತೆ ಬದಿಯಲ್ಲಿ ಚೆಲ್ಲಿದ್ದಾರೆ, ಅಲ್ಲಿ ಬಿಸಾಡಿ ಹೋಗ್ತಾರೆ. ನಿಮ್ಗೆ ಮತ್ತೆ ಪ್ರಶಸ್ತಿಗೆ ಗರಿ ಕೊಡ್ತೀನಿ, ಆಗ ಮಂಡ್ಯ ಸರಿಜಿ ಅಂದು ಕೊಡ್ತೀನಿ, ಆಗ ಮಂಡ್ಯ ಸರಿಜಿ. ಯಾಕಂದ್ರೆ ಬಂದು ನೋಡ್ಬೇಕಿತ್ತು ನಮ್ಮ ರಸ್ತೆಯನ್ನ ಬಂದು ನೋಡ್ಬೇಕು. ಈ ನಮೂನೆ ತ್ಯಾಜ್ಯ ವಿಲೇವಾರಿಗೆ ಇವರ ಮುಖಕ್ಕೆ ಗಾಡಿ ವ್ಯವಸ್ಥೆ ಇಲ್ಲ. ಇಷ್ಟು ಆದಾಯ ಇದೆ ನಿಮಗೆ. ಬೆಳ್ಮ ಗ್ರಾಮ ಪಂಚಾಯತಿಗೆ ಆದಾಯ ಎಷ್ಟಿದೆ ಅಂತ ನಮಗೂ ಗೊತ್ತಿದೆ ರೀ, ನಮ್ಗೆ ಗೊತ್ತಿದೆ. ಅಷ್ಟು ಆದಾಯ ಇದ್ರೂ ಕೂಡ ಜಸ್ಟ್ ಒಂದು ಏನು ಕಸ ತೆಗೆಯತಕ್ಕಂಥ ವಾಹನ ವ್ಯವಸ್ಥೆ ಮಾಡ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಎಷ್ಟು ವರ್ಷ ಆಗ್ತಾ ಬಂತು, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಆ ಪ್ರದೇಶದ ನಾಗರಿಕರು ಒಂದು ಕುಡಿಯಲು ಸ್ವಚ್ಛವಾದ ನೀರಿಲ್ಲದೆ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ನಮ್ಮೆದುರುಗಡೆ ಇದೆ. ಆದ್ರಿಂದ ನಾವಿವತ್ತು ಏನಿವತ್ತು ಬಂದಿರ್ತಕ್ಕಂಥದ್ದು ಶೋಭಾಜಿ ಮಾಡ್ಲಿಕ್ಕೆಲ್ಲ. ನಮ್ಗೆ ಪಂಚಾಯತ್ನ ಅಧಿಕಾರಿಗಳು, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ನಮ್ಗೆ ಉತ್ತರ ಕೊಡಬೇಕು. ನಮ್ಮ ಮುಖಂಡರೆಲ್ಲ ಮಾತಾಡ್ತಾರೆ. ನಂತರ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ನಾವು ಒಳಗೆ ಬರ್ತೀವಿ. ನಿಮ್ಮ ಅಧಿಕಾರಿಗಳು ಬರಬೇಕು. ಇಲ್ದಿದ್ರೆ ನೀವು ಹೊರಗೆ ಬರಬೇಕು ನಮ್ಮ ಜೊತೆ ಮಾತಾಡ್ಲಿಕ್ಕೆ. ಇಲ್ದಿದ್ರೆ ನಾವು ಒಳಗೆ ಬರ್ತೇವೆ. ಅಷ್ಟೇ ಇರೋದು. ನಾವು ಒಳಗೆ ಬರ್ತೇವೆ. ನೀವು ಯಾರೇ ತಡೆದ್ರು ಕೂಡ ನಾವು ಒಳಗೆ ಬರ್ತೇವೆ. ಯಾಕಂದ್ರೆ ಬೆಳ್ಮ ಗ್ರಾಮ ಪಂಚಾಯತ್ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ ಕಚೇರಿದು. ನಮ್ ಕಚೇರಿ ನಾವು ತೆರಿಗೆ ಕಟ್ತೀವಿ. ಹೌದಾನೆ? ನಾವು ತೆರಿಗೆ ಕಟ್ತೇವೆ. ನಮ್ ಕಚೇರಿದು. ನೀವು ಒಳಗೆ ಕೂತ್ಕೊಂಡು ನಮ್ಮ ಬದುಕನ್ನ ನಾಶ ಮಾಡ್ತಾ ಇದ್ದೀರಿ. ನಾವು ಬರ್ತೀವಿ. ತಾಲೂಕು ನಿರ್ವಹಣಾಧಿಕಾರಿ ಬರ್ಲಿ. ನಾವಿವತ್ತು ತೀರ್ಮಾನ ಮಾಡಿಯೇ ಬಂದದ್ದು. ನಮ್ಮ ಯುವಕರಿದ್ದೀರಾ, ನಮ್ಮ ಈ ಊರಿನ ಧರ್ಮಗುರುಗಳು, ಪೂಜನೀಯ ಧರ್ಮಗುರುಗಳು ಇವತ್ತು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅಲ್ಲಿ ಒಂದು ಮಸೀದಿ ಇದೆ. ಆ ಪ್ರಾರ್ಥನಾಲಯಕ್ಕೆ ಹೋಗುವಾಗ ಎಷ್ಟೊಂದು ಗಲೀಜು, ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ.
ಹೆಣ್ಮಕ್ಕಳು ಅಲ್ಲಿ ನಡೆದಾಡಲಿಕ್ಕೆ ಆಗ್ತಾ ಇಲ್ಲ. ಶಾಲೆ ಮಕ್ಕಳು ಪಾಪ ಸಣ್ಣ ಪುಟ್ಟ ದೇವರಿಗೆ ಸಮಾನ ಮಕ್ಕಳು, ಆ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ನಡೆದಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಗಂಭೀರ ಸಮಸ್ಯೆ ಇರುವಾಗ ಪಕ್ಕದಲ್ಲೇ ಬೆಲ್ಮ ಗ್ರಾಮ ಪಂಚಾಯತ್ ಇದೆ, ಇವರಿಗೆ ಏನು ಬಿದ್ದು ಹೋಗಿಲ್ಲ. ಸನ್ನಿ ನೀಡಿದು ಬಾರ ಮುಗ್ಲೆ ಕೈ ನೀಲ್ಗೆ ಸಂಬಳ ದಿಕ್ಕೊಂಡು ಮುಕ್ಕಲ ಬಡ ಜೋಕುಲು ಬಾರಿ ಆರಾಮಡುಲ್ಲರಿ ನಮ್ಮನ ಮಾತ ಗುರಿಕಬಾರ್ದು ಮುಗ್ಲು ಪೊರ್ಲು ದೂಪುನು. ಅಪ್ಪಗ ಈ ಕಾನೆಕೆರೆ ನಿವಾಸಿಗಳ ಶಾಪ ತಟ್ಟದೆ ಹೋಗೋದಿಲ್ಲ. ನೀವು ಈ ಸಮಾಜವನ್ನು ಅರ್ಥ ಮಾಡಿ, ಜನಸಾಮಾನ್ಯರಿಗೆ ಬಡವರಿಗೆ ಅನ್ಯಾಯ ಮಾಡಿದವರು ಮಣ್ಣು ತಿಂದು ಹೋಗ್ತಾರೆ, ಮಣ್ಣು ತಿಂದು ಹೋಗ್ತಾರೆ, ನಾಶ ಆಗ್ತಾರೆ. ನೆನಪಿಡಿ, ಕಾನೆಕೆರೆ ನಿವಾಸಿಗಳ ಶಾಪ ನಿಮ್ಗೆ ತಟ್ಟದೆ ಬಿಡೋದಿಲ್ಲ, ಖಂಡಿತ ತಟ್ಟದೆ ಬಿಡೋದಿಲ್ಲ. ಅಷ್ಟೊಂದು ಅನ್ಯಾಯ ಮಾಡಿದ್ದೀರಿ ನೀವು, ಅಷ್ಟೊಂದು ಅನ್ಯಾಯ ಮಾಡಿದ್ದೀರಿ. ಹೇಗೆ ನೀವು ಅನುಮತಿಗಳನ್ನು ಕೊಟ್ಟಿದ್ದೀರಿ ನಮ್ಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ನಾವು ಗೊತ್ತಿಲ್ಲದಿಲ್ಲಿ ಬಂದಿಲ್ಲ. ನಾನು ರಿಯಲಿ ಅಪ್ರಿಷಿಯೇಟ್ ಮಾಡೋದು ಈ ಊರಿನ ಯುವಕರನ್ನ, ಅದರಲ್ಲೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ರವರ ಕೈಯಲ್ಲಿ ಎಷ್ಟು ದೊಡ್ಡ ಫೈಲ್ ಇದೆ, ದೊಡ್ಡ ಫೈಲ್ ಇದೆ. ಯಾರ್ಯಾರಿಗೆ ಮನವಿ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ. ದುರಾದೃಷ್ಟವಶಾತ್ ನಮ್ಮ ಎದುರುಗಡೆ ಇರುವ ಅಧಿಕಾರಿಗಳಿದ್ದಾರಲ್ಲ, ಅವರಿಗೆ ಕಣ್ಣು ಕಾಣೋದಿಲ್ಲ, ಕಿವಿಯು ಕೇಳೋದಿಲ್ಲ. ಕೆಪ್ಪನಗಳು ಕುರುಡಗಳು ಇಷ್ಟೊಂದು ಹೇಳಿದ್ರು ಕೂಡ ಏನೂ ಮಾತಾಡ್ತಾ ಇಲ್ಲ. ಮತ್ತೆ ಎಂತ ಹೇಳುದು, ಅಭಿವೃದ್ಧಿಯ ಕಡೆ ನಿಖಲ ತಿಗಲ್ಲ ಕಟ್ಟದಡೆ ಎಂದು. ಇದು ಅಭಿವೃದ್ಧಿಯ, ಇದು ಅಭಿವೃದ್ಧಿಯ. ಈ ನಮೂನೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ. ಬಾರಿ ಬಾರಿ ಪೋಸ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಪೀಕರ್ ಸಾಹೇಬರಿದ್ದಾರೆ, ಅವ್ರಿಗೊಂದು ಗೌರವ ಸ್ಪೀಕರ್ ಅನ್ನುವಂಥ. ಆದ್ರೆ ನಮ್ಮ ಕ್ಷೇತ್ರದ ಶಾಸಕರು ಹೌದಾನೆ, ಅವ್ರು ಬಂದು ಬರಬೇಕು, ಅವರು ಬಂದು ನೋಡ್ಬೇಕು. ಆಗ್ಲೇ ನಮ್ಮ ನಿವಾಸಿಗಳು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ಬಂದಿದ್ದಾರೆ, ನೋಡಿದ್ದಾರೆ. ಬಂದು ನೋಡುದು ಅಲ್ಲ, ಇತ್ಯರ್ಥ ಮಾಡಿ. ನಮ್ಗೆ ಗೊತ್ತಿದೆ ಸ್ಪೀಕರ್ ಸಾಹೇಬ್ರೆ, ನೀವು ಉಳ್ಳಾಲ ಕ್ಷೇತ್ರದಲ್ಲಿ ಎಲ್ಲೆಲ್ಲೋ ಸಭೆ ಮಾಡ್ತೀರಿ. ನಿಮಗೆ ನಿಜವಾಗಿ ಸಭೆ ಮಾಡಬೇಕಾದ ಜಾಗ ಯಾವುದು? ಸರ್ಕಾರಿ ಕಚೇರಿಗಳು. ಸರ್ಕಾರಿ ಕಚೇರಿಗಳಿದೆ, ಒಂದಷ್ಟು ಇದೆ, ಬೇಕಾದಷ್ಟು. ಅದನ್ನ ಬಿಡ್ತೀರಿ ಯಾರ್ಯಾರ್ದೋ ಮನೆಯಲ್ಲಿ, ಯಾವ್ಯಾವುದೋ ದೇವಸ್ಥಾನದಲ್ಲಿ, ಯಾವ್ದಾವುದೋ ಜಾಗದಲ್ಲಿ ನೀವು ಮೀಟಿಂಗ್ ಮಾಡ್ತೀರಿ. ನಿಮ್ಗೆ ಯಾಕೆ ಕಾನೆಕೆರೆಗೆ ಬರ್ಲಿಕ್ಕೆ ಆಗೋದಿಲ್ವಾ? ಇಲ್ಲಿ ಕಾನೆಕೆರೆಗೆ ಬಂದು ಇಲ್ಲಿನ ನಿವಾಸಿಗಳ ಸಭೆ ಇವತ್ತಿನವರೆಗೂ ನೀವು ಮಾಡಿದ್ದೀರಾ? 18 ವರ್ಷ ಆಯ್ತು ನೀವು MLA ಆಗಿ. ನೆನಪಿಡಿ, 2007ನೇ ಇಸವಿಯಲ್ಲಿ ನೀವು ಬೈ ಎಲೆಕ್ಷನ್ ಅಲ್ಲಿ ಗೆದ್ದವರು. ಹೌದಾನೆ? ಎಷ್ಟು ವರ್ಷ ಆಯ್ತು? 18 ವರ್ಷ. 18 ವರ್ಷದಲ್ಲಿ ನೀವು ಕಾನೆಕೆರೆ ನಿವಾಸಿಗಳ ಜನರ ನೋವನ್ನ ನೀವು ಕೇಳಿದಿರಾ? ಕೇಳಲಿಲ್ಲ. ನಾವು ಅವರನ್ನು ಕೂಡ ಸ್ವಲ್ಪ ಕಿವಿ ಹಿಂಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗಬೇಕು. ಯಾಕಂದ್ರೆ ಅಂತ ರೀತಿಯಾದಂಥ ಹೋರಾಟವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗಬೇಕು. ಖಂಡಿತಕ್ಕೂ ಕೂಡ ಹೋರಾಟ ಗೆಲ್ಲುತ್ತೆ. ನೀವು ನೋಡಿ, ಚರಿತ್ರೆಯನ್ನು ತೆಗೆದು ನೋಡಿ, ಚರಿತ್ರೆ ನೋಡಿ. ಇವತ್ತು ಅಂದಿನಿಂದ ಇಂದಿನವರೆಗೂ ಕೂಡ ಜನಸಾಮಾನ್ಯರ ಹೋರಾಟನೇ ಗೆದ್ದಿರ್ತಕ್ಕಂಥದ್ದು. ಆದ್ರಿಂದ ನಮ್ಮ ಹೋರಾಟ ಗೆಲ್ಲುತ್ತೆ. ಯಾಕೆ ಹೇಳಿ? ನಮ್ಮ ಹತ್ರ ನ್ಯಾಯ ಇದೆ ನಮ್ಮಲ್ಲಿ. ನಾವು ನಾಗರಿಕರು ಸುಮ್ಮನೆ ಬಿಟ್ಟಿಗಾಗಿ ಇಲ್ಲಿ ಇರೋದಲ್ಲ, ನಾವು ತೆರಿಗೆ ಕಟ್ತೀವಿ. ಹೌದಾನೆ? ತೆರಿಗೆ ಕಟ್ತೀವಿ. ನಾವು ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ ಸ್ವಾಮಿ. ಏನು PDO ಅಧಿಕಾರಿಗಳೇ, ಪಂಚಾಯತ್ ಅಧ್ಯಕ್ಷರೇ, ನಾವು ಕಾನೆಕೆರೆ ನಿವಾಸಿಗಳು ನಿಮ್ಮಲ್ಲಿ ಕೇಳಲಿಕ್ಕೆ ಬಂದಿಲ್ಲ, ನಾವು ಹಕ್ಕು ಕೇಳಲಿಕ್ಕೆ ಬಂದಿದ್ದೇವೆ. ನಮ್ಮ ರೈಟ್ಸ್ ಅನ್ನ ಚಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ. ನಿಮ್ಮನ್ನ ಹೇಗೆ ಇಡಬೇಕಂತ ನಮಗೂ ಗೊತ್ತಿದೆ ಹೇಗೆ ಇಡಬೇಕಂತೇಳಿ. ಆದ್ರಿಂದ ಏನು ಪೊಲೀಸರು ಇಲ್ಲಿದ್ದಾರೆ, ಅವರ ಹತ್ರನೇ ಹೇಳ್ತೀವಿ. ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇನೆ, ನಮ್ಗೆ ಬೇಕಾದ ಅಧಿಕಾರಿಗಳನ್ನು ತರಿಸ್ಬೇಕಿಲ್ಲಿ. ಇಲ್ದಿದ್ರೆ ನಾವು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ. ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಿಮ್ಮ ಮೇಲೆ ನಮಗೆ ಗೌರವ ಇದೆ. ಯಾಕಂದ್ರೆ ನಮಗೆ ಸಂಘರ್ಷ ಇಲ್ಲ, ಏನಿಲ್ಲ ಈ ವಿಷಯದಲ್ಲಿ. ನಿಮ್ಗೆ ಏನಿಲ್ಲ, ಹೌದಾನೆ? ಏನಿಲ್ಲ. ಆದ್ರೆ ಅಧಿಕಾರಿಗಳು ಏನು, ನಮ್ಮ ಇಲ್ಲಿನ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಕರೆಯುವ ತನಕ ನಾವು ಹೋಗಿ. ಯಾಕಂದ್ರೆ ನಮ್ಗೆ ನಾವು ಇಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಮನವಿ ಇದೆ, ನಿಮ್ಮ ಮುಖಕ್ಕೆ ಬಿಸಾಡ್ಲಿಕ್ಕೆ ಬಂದಿದ್ದೇವೆ. ಯಾಕಂದ್ರೆ ನಮ್ಗೆ ಅಷ್ಟು ನೋವಿದೆ. ಹೌದಾನೆ? ನೋವಿದೆ. 12 ವರ್ಷಗಳಿಂದ ಮನವಿ ಕೊಟ್ಟು ಕೈ ನೋವಾಗಿದೆ. ಹೌದಾನೆ? ಕೈ ನೋವಾಗಿದೆ. ಅಷ್ಟು ಮನವಿ ಕೊಟ್ಟಿದ್ದೇವೆ. ಆದ್ರಿಂದ ಇವತ್ತು ಆಕ್ರೋಶದಿಂದ, ಕೋಪದಿಂದ
ಮನವಿ ಕೊಡಲಿಕ್ಕೆ ಬರೋದು. ನೀವು ಬನ್ನಿ, ಮನವಿ ಸ್ವೀಕರಿಸಿ, ನಮಗೆ ಸರಿಯಾದ ಉತ್ತರ ಹೇಳಿ, ಬಿಡೋದಿಲ್ಲ. ಇಷ್ಟು ವರ್ಷ ನಾವು ಹೋರಾಟ ಮಾಡುವಾಗ ಇವರ ಸುದ್ದಿನೇ ಇರಲಿಲ್ಲ. ನಮ್ಮ ಯುವಕರ ಹೋರಾಟ ಇದೆ ಅಂತ ಹೇಳುವಾಗ ಎಂಚಿನ ಕ್ಲೀನಿಂಗ್, ರಾತ್ರಿ 12 ಗಂಟೆಗೆ ನಮ್ಗೆ ತಿಗಲ್ದ ಕಟ್ಟದ ಕ್ಲೀನಿಂಗ್ಗೆ ಸನ್ನಿ ನೀರ್ದು ಬಾರ ನಿಕ್ಲೆ ಎಂದೇಳು ತುಂಬನ್ ಪಡೆದ ಸಂಕಟ ನಿಕ್ಲೆಗೆ ಮಾತ್ರ ಅಲ್ಲ, ಈ ಬಿಲ್ಡಿಂಗಿಗೆ ಅನುಮತಿಯನ್ನ ರದ್ದು ಮಾಡಿ ತಾಕತ್ತಿನ ರದ್ದು ಮಾಡಿ, ಬಿಡೋದಿಲ್ಲ ನಾವು. ನಿಕ್ಲ ಕೊಂಕನಾಲ್ಡೆ ಬತ್ತ ಪತ್ವ ದಯ ಬಂದಾಗ ನಮ್ಗೆ ಅಷ್ಟು ಕೋಪ ಇದೆ ಬಂಧುಗಳೇ. ಆದ್ರಿಂದ ನಾವು ಇಂಥ ಒಂದು ಪ್ರಮುಖ ಹೋರಾಟ ನಾವು ಯುವಕರ ಹತ್ರ, ಹಿರಿಯರ ಹತ್ರ, ಎಲ್ಲರ ಹತ್ರ ವಿನಂತಿ ಮಾಡೋದು, ಅಧಿಕಾರ ನಕಲು ಬರ್ಪಣೆ ಮಟ್ಟ ಉಂಟು ಗ್ಯಾರಂಟಿ ಆತ ನೆಲ್ಲ ಪೋಯರೇಜ್ ಆತ. ಅಕ್ಲೆ ಖುಷಿ ಆಗ್ಬಿಡು, ಅಕ್ಲೆ ಖುಷಿ ಆಗ್ಬಿಡು. ಕಾರ್ಡ್ ಬತ್ತ ನೆಲಕ್ಕೆ ಹಾಕೋಡು ಮುಕ್ಲೇನು ಆತ ಅನ್ಯಾಯ ಅಂತಾರೆ. ಕಾರ್ಡ್ ಬತ್ತ ನೆಲಕ್ಕೆ ಹಾಕೋಡು ಅಂಚಾದು ಪುನಗ ಈ ಹೋರಾಟ ನಮ್ಮ ಹೋರಾಟ. ಏರ್ಯಾರಿಗೋಸ್ಕರ ಬೈದಿನ ಹೋರಾಟ ಅತ್ತೆ, ಏರಿಯಾಗ ಡೊಗ್ಗು ಸಲಾಂ ಬಾಡ್ರೆ ಬೈದಿನ ಅತ್ತೆ, ನಮ್ಮ ಹಕ್ಕಿನ ಕೇಂದ್ರ ಬೈದಿನಿ ಅಂಚಾದು ಪುನಗ ನಾನು ಅಕ್ಕೇರಿಗಾದ ಪನ್ಪುಣಿಯುತ್ತೆ. ನೀವುಗಳು ಒಂಟಿಯಲ್ಲ, ಒಬ್ಬಂಟಿಯಲ್ಲ, ನಿಮ್ ಜೊತೆ ಉಳ್ಳಾಲ ತಾಲೂಕಿನ ಯುವ ಜನರಿದ್ದಾರೆ. ಅದಕ್ಕೋಸ್ಕರ ಯುವಜನ ಮುಖಂಡರು ಇವತ್ತು ಬಂದಿರತಕ್ಕಂಥದ್ದು. ರಿಜ್ವಾನ್ ಅರೇಕಳ, ಸಂತೋಷ್ ಬಜಾಲ್, ಅಷ್ಟು ಮಾತ್ರ ಅಲ್ಲ, ನಿಮ್ಮಿಂದ ರೈತರು ಇದ್ದಾರೆ, ರೈತ ಸಂಘದ ಮುಖಂಡರು ಬಂದಿದ್ದಾರೆ ನೋಡಿ. ಕೃಷ್ಣಪ್ಪ ಸಾಲ್ಯಾನ್, ಶೇಖರ್ ಕುಂದರ್, ಕಾರ್ಮಿಕ ವರ್ಗ ಇದೆ ಈ ತಾಲೂಕಿದು. ಎಲ್ಲರೂ ನಿಮ್ಮ ಬೆಂಗಾಲವಾಗಿರ್ತಾರೆ. ಅದಕ್ಕೋಸ್ಕರನೇ ಜಾಯಿಂಟ್ ನಾಯಕ ಮೊಹಮ್ಮದ್ ಅನ್ಸರ್ ಬಂದಿರತಕ್ಕಂಥದ್ದು. ಆದ್ರಿಂದ ನಿಮ್ಮ ಹಿಂದ್ಗಡೆ ಉಳ್ಳಾಲ ತಾಲೂಕಿನ ಸರ್ವ ಜನಾಂಗದ ಜನತೆ ನಿಮ್ ಜೊತೆ ಇದ್ದಾರೆ. ಹೆದರದಿರಿ, ನಿಮ್ ಜೊತೆ ಇದ್ದಾರೆ. ಆದ್ರಿಂದ ನಮ್ಮ ಜಯ ಸಿಗುವವರೆಗೂ ಹೋರಾಟವನ್ನು ಮುಂದುವರಿಸೋಣ. ಅಂತಿಮವಾಗಿ ನಮಗೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಇಂಕ್ವಿಲಾಬ್ ಜಿಂದಾಬಾದ್, ಹೋರಾಟ ಸಮಿತಿ ಜಿಂದಾಬಾದ್.